ಆದ ತಕ್ಷಣ ಮತ್ತೆ ಹೋಗಿರಲಿಲ್ಲ ಟೆಂಪಲ್ಲಿಗೆ, ಹಾಗಾಗಿ ಇವತ್ತು ಟೆಂಪಲ್ಲಿಗೆ ಹೋಗಿದ್ವಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ಮಂಗಳಾರತಿಗೆ ಸಹ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವೆಲ್ಲ ದೀಪ ಹಚ್ಚಿದ್ವಿ, ಅವಳು ದೀಪಕ್ಕೆ ಹೆದರ್ತಾ ಇದ್ಲು. ದೀಪ ಹಚ್ಚಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಅದು ದೀಪದ ಬೆಳಕಿನಲ್ಲಿ ವಿಗ್ರಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪೂಜೆ ಟೈಮಲ್ಲಿ ಇರ್ತೀರೋ ಇಲ್ವೋ ಗೊತ್ತಿಲ್ಲ, ಆದರೆ ಮಂಗಳಾರತಿ ಟೈಮಲ್ಲಿ ನಾನು ತುಂಬ ಜನ ನೋಡಿದ್ದೀನಿ ಟೆಂಪಲಲ್ಲಿ. ಮಂಗಳಾರತಿ ಮಾಡೋ ಟೈಮಲ್ಲಿ ಅವರು ದೇವಿಗೆ ಬೆನ್ನು ಕೊಟ್ಟು ಹೋಗ್ತಾರೆ, ಹಾಗೆ ಮಾಡಬೇಡಿ. ಆ ಮಂಗಳಾರತಿ ಮಾಡೋ ದೀಪದಲ್ಲಿ ವಿಗ್ರಹ ಮುಖ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಒಂಥರ ನೋಡಿದ್ರೇ ಪಾಸಿಟಿವ್ ಫೀಲ್ ಕೊಡುತ್ತೆ ಆ ಟೈಮಲ್ಲಿ. ಹಾಗಾಗಿ ಯಾರೋ ಬೆನ್ನು ಮಾಡಿ ಹೋಗಬೇಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಶಾಪಿಗೆ ಬಂದ್ವಿ. ಶಾಪಿಗೆ ಬಂದ ತಕ್ಷಣ ಕಸ್ಟಮರ್ ಇದ್ದರು, ಕಸ್ಟಮರಿಗೆಲ್ಲ ಕೊಟ್ಟು ಫೋಲ್ಡಿಂಗ್ ಮಾಡ್ತಾಯಿದ್ವಿ. ಕೆಲವೊಂದು ಕಸ್ಟಮರು ಬೇಗ ತೊಗೊಳ್ತಾರೆ, ಇನ್ನು ಕೆಲವೊಂದು ಕಸ್ಟಮರು ತುಂಬ ಲೇಟ್ ಮಾಡ್ತಾರೆ, ಗಂಟೆಗಟ್ಟಲೆ ಆರಿಸ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಸ್ಟಮರ್ ಒಂದೇ ಥರ ಇರೋದಿಲ್ವಲ್ಲ, ಹಾಗಾಗಿ. ಬಟ್ ಅದು ರೂಢಿಯಾಗಿಬಿಟ್ಟಿದೆ. That I could cough out my emotions in a healthy manner and just become the right person that I... ಟೈಮ್ ಆಯಿತು ಅಂತ ಶಾಪ್ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ನಾಳೆ ದೋಸೆ ಮಾಡೋಣ ಅಂತ ಮಿಕ್ಸಿ ಮಾಡ್ತಾಯಿದ್ದೆ. ಹೊರಗಡೆ ಹೋಗಿ ಬಂದು ಮನೆ ಕೆಲಸ ಮಾಡೋದಂದರೆ ಒಂಥರ ಬೇಜಾರಾಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗುತ್ತೆ. ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ, ಡೈಲಿ ಅದೇ ರೂಟೀನ್ ಆಗಿಬಿಡುತ್ತೆ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಎಲ್ಲರಿಗೂ ಶುಭರಾತ್ರಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.